16th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಮಾತಾಡಿದಾಗ ಮನಸ್ಸಿಗೆ ನೋವಂತರೂ ಆಗುತ್ತೆ. ಬಿಕಾಸ್ ಏನು ಅಂತಂದರೆ ಅವರು ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಇರೋದರಿಂದ ನಾವು ಪ್ರೀತಿ ಮಾಡುವಂಥ ಇಂಡಸ್ಟ್ರಿಯಲ್ಲಿ ನಾವು ಇರೋದರಿಂದ ಡೆಫಿನೆಟಾಗಿ ಬೇಜಾರಂತರೂ ಆಗುತ್ತೆ. ಆದರೆ ಅಲ್ಲಿ ಅವರು ಮಾತಾಡಿರುವಂಥ ಹಂತ ಬೇರೆ ಬೇರೆ ವಿಷಯಗಳು ಇನ್ವಾಲ್ವ್ ಅದರಲ್ಲಿ ಆಗಿರ್ಬೋದು. ಅವರು ಹೋರಾಟ ಮಾಡಿದಾಗ ಕನ್ನಡ ಇಂಡಸ್ಟ್ರಿ ಅವರಿಗೆ ಸಪೋರ್ಟ್ ಮಾಡಲಿಲ್ಲ, ಆ ಥರದ್ದು ಎಷ್ಟೋ ವಿಷಯಗಳನ್ನು ಅವರು ಮಾತಾಡ್ತಾ ಹೇಳ್ತಾ ಹೋಗಿದ್ದಾರೆ. ಇವಾಗ ಆ ಹೋರಾಟಕ್ಕೆ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಉದ್ದೇಶ ಅವ್ರಿಗೂ ಗೊತ್ತಿರುತ್ತೆ. ಬಿಕಾಸ್ ಏನಂತಂದರೆ ಆ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಬಾವುಟನ ಇಟ್ಕೊಂಡು ಅವ್ರು ಹೋರಾಟ ಮಾಡಿದಾಗ ಕನ್ನಡ ಇಂಡಸ್ಟ್ರಿ ಒಂದು ಪಕ್ಷದ ಪರವಾಗಿ ನಿಲ್ಲಬಾರ್ದು ಅನ್ನೋದಕ್ಕೋಸ್ಕರ ಅಥೆಂಟಿಕ್ಕಾಗಿ ಕನ್ನಡ ಇಂಡಸ್ಟ್ರಿ ಪೂರ್ತಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಆ ಹೋರಾಟಕ್ಕೆ ಕೆಲವೊಬ್ಬ ನಟರು ಮತ್ತು ಪ್ರೊಡ್ಯೂಸರ್ಸು ಇವರು ಹೋಗಿ ಸಪೋರ್ಟ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾಗ, ಡಾಕ್ಟರ್ ಅಂಬರೀಷ್ ಅಣ್ಣ ಇದ್ದಾಗ ಈ ಥರದ್ದು ಮಾತುಗಳು ಯಾರಿಂದಾದರೂ ಬರ್ತಾಯಿತ್ತಾ? ಆ ಥರ ನಾಯಕರಿದ್ದಾಗ ಯಾರಾದರೂ ಕನ್ನಡ ಇಂಡಸ್ಟ್ರಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋಕ್ಕೆ ಸಾಧ್ಯ ಇತ್ತಾ? ಇವತ್ತು ಅಷ್ಟು ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸರಿಯಾದಂಥ ಒಬ್ಬ ನಾಯಕತ್ವನ ಕೊರತೆ ಅಂತೂ ಗ್ಯಾರಂಟಿ ಕಾಣಿಸ್ತಾ ಇದೆ. ಆದ್ದರಿಂದ ಆ ಥರದ ಪದ ಬಳಕೆಗಳು ಅಲ್ಲಾಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.